ಹಾಯ್ ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಇವತ್ತು ಫಸ್ಟ್ ಟೈಮ್ ಒಂದು ಹೊಸ್ದಾಗಿ ಏನೋ ಟ್ರೈ ಮಾಡ್ತಾಯಿದ್ದೀನಿ. ಏನಂದರೆ ಇಷ್ಟು ದಿನ ವೀಡಿಯೋ ಮಾಡೋದಕ್ಕೆ ಕಂಟಿನ್ಯೂಟಿ ಮಾಡೋದಕ್ಕೆ ನನಗೆ ಟೈಮ್ ಸಾಕಾಗ್ತಾಯಿರಲಿಲ್ಲ. ಆದ್ದರಿಂದ ನಾನು ಆ್ಯಕ್ಚುಲಿ ಇವಾಗ ನೈಟ್ ಹೊತ್ತು ಬಂದಮೇಲೆ ವೀಡಿಯೋ ಏನಾದ್ರು ಕಂಟೆಂಟ್ ಮಾಡಬೇಕು ಅಂದಾಗಲೇ ನನಗೆ ಐಡಿಯಾ ಬಂದಿದೆ. ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ಬೋದಲ್ಲ, ಆಮೇಲೆ ಬೇರೆಯವ್ರ ಲೈಫ್ ಹೇಗಿದೆ ಅಂತ ಜನಗಳಿಗೂ ತಿಳಿಸೋಣ ಒಂಥರ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೋದು ಇನ್ಮೇಲೆ ನಾನು ಆ್ಯಕ್ಚುಲಿ ನೈಟ್ ಹೊತ್ತು ಅದು ಒಂದು ವೀಡಿಯೋ ಕಂಟೆಂಟ್ ಮಾಡಬೇಕು ಅಂತ ಇದ್ದೀನಿ. ಈ ಜನರ ಲೈಫು ಎಲ್ಲರದ್ದು ಒಂದೇ ಥರ ಇರೋಲ್ಲ, ಡಿಫ್ರೆಂಟಾಗಿರುತ್ತೆ. ಎಲ್ಲರಿಗೂ ಸ್ಟ್ರಗಲ್ ಇದೆ, ನಮಗೂ ಇರುತ್ತೆ. ಅದು ಯಾರ್ಯಾರ ಲೈಫ್ ಹೆಂಗಿರುತ್ತೆ ಅಂತ ಅವ್ರ ಜೊತೆ ಮಾತಾಡಿಕೊಂಡು ನಿಮಗೂ ತಿಳಿಸೋಣ, ಅವ್ರ ಲೈಫ್ ಸ್ಟೈಲ್ ಹೇಗಿದೆ ಅಂತ ನಿಮ್ಮೆಲ್ಲರ ಜೊತೆ ನಾವು ತಿಳ್ಕೊಳ್ಳೋಣ. ಇನ್ಮೇಲೆ ಹೊಸ್ದಾಗಿ ಈ ಥರ ಕಂಟೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ ನೋಡೋಣ. ಇವತ್ತು ಆ್ಯಕ್ಚುಲಿ ಯಾಕೆ ನನ್ನ ಫ್ರೆಂಡಿಗೆ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಫೋನು. ಅವನಿಗೆ ಕಾಲ್ ಮಾಡಿಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳೋದಕ್ಕಿಂತ ಫಸ್ಟ್ ಟೈಮ್ ಒಂದು ಫೋನ್ ಮಾಡಿ ಅವನ ಬಗ್ಗೆ ವಿಚಾರಿಸೋಣ, ಹೇಳೋಣ ಆಮೇಲೆ ಹೇಗೆ ಅಂತ. ಓಕೆನಾ? ಫಸ್ಟ್ ಟೈಮ್ ನನ್ನ ಫ್ರೆಂಡಿಗೆ ಕಾಲ್ ಮಾಡ್ತಾಯಿದ್ದೀನಿ. ಅವ್ನ ಲೈಫ್ ಸ್ಟೈಲ್ ಹೆಂಗಿದೆ ಅಂತ ಅವನ ಹತ್ರನೇ ಕೇಳೋಣ. ರಿಂಗ್ ಆಗ್ತದೆ, ಇರ್ತಾ ಇಲ್ಲ. ಹಲೋ ಹಲೋ, ಮಚ್ಚಿ, ಹೇಗಿದೆಯಾ ಮಚ್ಚಿ? ಯಾಕೋ ಈ ಮಚ್ಚಿ ಏನಿಲ್ಲ ಮಚ್ಚಿ, ತುಂಬ ದಿನ ಆಯಿತು ಅದಕ್ಕೆ ಮಾಡಿದೆ. ಮಚ್ಚಿ ಕೆಲಸ ಮಾಡ್ತಾಯಿದ್ದೆ ಮಚ್ಚಿ. ಏನಿಲ್ಲ, ಪಾತ್ರೆ ತೊಳಿತಿದ್ಯಾ? ಮದುವೆ ಆದ್ಮೇಲೆ ಲೈಫ್ ಸ್ಟೈಲೇ ಚೇಂಜ್ ಮಾಡಿಸ್ಬಿಟ್ಟಿದ್ಯಲ್ಲ ಮಚ್ಚಿ. ಯಾರಿಗೂ ಗೊತ್ತಿಲ್ಲ ಮದ್ವೆ ಆಗಿರೋದ್ಲೆ ಲೋಪ. ಮದುವೆ ಆಗಿರೋದೇ ಗೊತ್ತಿಲ್ಲ, ಪಾತ್ರೆ ತೊಳೆಯೋ ವಿಷಯನೇ ಎಲ್ಲರಿಗೂ ಗೊತ್ತಾಗಂಗೆ ಮಾಡ್ತೀನಿ. ಮದುವೆ ಆಗಿರೋ ವಿಷಯ ಬಿಡ್ತೀನಾ? ಮಾಡ್ತೀರಾ ಸಾವುಕಾರ ಮಂದಿ ನೀವು. ಏಯ್ ಮಚ್ಚಿ, ಸಾವುಕಾರ ಮಂದ್ರಿ ಯಾರು ಮಚ್ಚಿ ನೀನು? ಸರಿ ಮಚ್ಚಿ, ಹೇಳಪ್ಪ. ಸರಿ, ಇವಾಗ ತುಂಬ ದಿನ ಆಯಿತು ಮಾತಾಡ್ಸಿದ್ರೆ ಲೈಫ್ ಸ್ಟೈಲ್ ಹೆಂಗಿದೆ ಅಂತ ನಿಮಗೆ ಇವಾಗಿಂದ ಫಸ್ಟ್ ಇದರಲ್ಲೇ ಹೇಳ್ಬಿಟ್ಟೆ, ಪಾತ್ರೆ ತೊಳಿತಾ ಇದ್ದೀನಿ ಅಂತ. ಆ್ಯಕ್ಚುಲಿ ನಿನ್ನ ಜೊತೆ ಮಾತಾಡಿದ್ದು ನಾನು ಅವಾಗೆಲ್ಲ ಅಮ್ಮ ಜೊತೆ ಬಂದಾಗ. ಮಚ್ಚಿ, ಪಾತ್ರೆ ನಮ್ಮ ವೈಫ್ ತೊಳಿತಾ ಇರೋದು, ನಾನ್ ತೊಳಿತೀನಿ ಅಂತ ಹೇಳಿದ್ನಾ? ಮಚ್ಚಿ ನನಗೆ ಗೊತ್ತು ಮಚ್ಚಿ, ಸ್ಟಾರ್ಟಿಂಗಲ್ಲಿ ಬಂದಿದ್ಲ ಇನ್ನು ಒರಿಜಿನಲ್ ಆರ್ಟಿಂದ ಬರುತ್ತೆ ಅಂತ. ನನ್ನ ಹತ್ರ ಬೇಡ ಮಚ್ಚಿ. ಏನ್ ಮಾಡಪ್ಪ, ಬ್ಯಾಚುಲರ್ ಹುಡುಗರು ಮಾತಾಡ್ತೀರಾ, ನಮ್ ಕಷ್ಟ ನಿಮ್ಗೆ ಏನ್ ಗೊತ್ತಾಗುತ್ತೆ? ಬ್ಯಾಚುಲರ್ ಆಗಿರೋದಕ್ಕೆ ಇವಾಗ ಹೊಸ್ದಾಗಿ ಮಿಂಗಲ್ ಆಗೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಮಾಡು ಗೊತ್ತಾಗುತ್ತೆ. ಇಷ್ಟೆಲ್ಲ ಹೇಳಿದ್ಮೇಲೆ ಟ್ರೈ ಮಾಡ್ತೀಯ ಅಂದ್ರೆ ಪಾತ್ರೆ ತೊಳೆಯೋದು ಫಿಕ್ಸ್ ಅಂತೀಯಾ? ನನ್ ಪಾತ್ರೆ ನಿಂತ್ಕೊಂಡಿದೆ, ನಿಂದ ಯಾರಿಗೆ ಎಲ್ಲಿಗೆ ಹೋದ ಗೊತ್ತಿಲ್ವಲ್ಲ. ಹಂಗೆ ಹೋಗ್ಬೋದು, ವಾಟ್ಸಪ್ ತೊಳಕ್ ಹೋಗ್ಬೋದು. ಏಯ್ ಮಚ್ಚಿ, ಸಿಂಗಲ್ ಆಗಿರೋರ್ಗೆ ಈ ಥರ ಎಲ್ಲ ಭಯ ಬೀಳಿಸ್ಬಾರ್ದು ಮಚ್ಚಿ. ನಮಗೆ ಉರಿಸ್ತೀರಾ ಫೋನ್ ಮಾಡಿ? ಅಲ್ಲ ಮಚ್ಚಿ, ನೀನು ಹೆಂಗಿದ್ದವನು? ನಾನು ಮನೆಗೆ ಬಂದಾಗ ಅಮ್ಮ ನೋಡಪ್ಪ ಮನೇಲಿ ಕೊತ್ತಂಬರಿ ಸೊಪ್ಪು ಹೇಳಿದ್ರು ತರ್ತಾ ಇಲ್ಲ ಅಂತ ಇದ್ದವನು ಪಾತ್ರೆ ತೊಳೆಯೋ ಲೆವೆಲ್ ಗಂಟೆ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಗ್ರೇಟ್ ಮಚ್ಚಿ. ತೊಡಸ್ತಾರಪ್ಪ, ತೊಡಸ್ತಾರ, ಏನ್ ಮಾಡೋದು ಮಚ್ಚಿ? ನೋಡ್ಕೋಬೇಕು ಎಲ್ಲಾದ್ನು. ಅದು ಕರೆಕ್ಟ್. ಅವ್ರ ವೈಫ್ ಹುಷಾರಿಲ್ಲ, ತೊಳಿತಿದ ಅಂತ ಹೇಳು. ಹಿಂಗೂ ಮೇಂಟೈನ್ ಮಾಡ್ಬೋದಾ ಮಚ್ಚಿ? ಪ್ರೀತಿ ಕರೆಕ್ಟ್. ಪ್ರೀತಿಯಿಂದ ಕೇರಿಂದ ಮಾಡ್ತಾನೆ ಅಂತ ಹೇಳ್ಬೇಕು. ಹುಡುಗಿದ್ ನೋಡಿದ್ರು, ಇಂಥ ಹುಡುಗ ನಂಗೆ ಸಿಕ್ಕಿಲ್ಲಪ್ಪ, ಹುಡುಗ ಸಿಗ್ಬೇಕಾಯ್ತಪ್ಪ ಅನ್ಬೇಕು, ಆತರ ಹೇಳ್ಬೇಕು. ಕರೆಕ್ಟ್ ಮಚ್ಚಿ, ನಿಂತರ ಕೇರಿಂಗ್ ಮಾಡೋ ಹುಡುಗ ಸಿಗ್ಬೇಕು ಮಚ್ಚಿ. ನಮ್ಮಂತವ್ರು ಎಲ್ಲರಿಗೂ ಸಿಗ್ಬೇಕು. ಬಟ್ ಏನ್ ಮಾಡೋದು, ಹುಡುಗರಿಗೆ ಅಲ್ಲ, ಹುಡುಗಿರು ಸಿಗ್ಬೇಕು. ನಿನ್ ಸಿಕ್ಕೇನ್ ಮಾಡ್ಲಿ ಲೋಪರ್? ಏಯ್ ಮಚ್ಚಿ, ಅಂದ್ರೆ ನನಗ್ ಸಿಗ್ಬೇಕಲ್ಲ ಮಚ್ಚಿ ಹುಡುಗಿ. ನಮ್ಮಂತ ಒಳ್ಳೆ ಹುಡುಗರು ಮಚ್ಚಿ ನಾವಿಬ್ರು. ನಿಮ್ಗೇನೋ ಸಿಕ್ಕಿದ್ದಾರೆ, ನನಗ್ ಸಿಗ್ಬೇಕಲ್ಲ. ಇನ್ನು ನಮ್ಮಂತ ಹುಡುಗಿರು, ನಮ್ಮನ್ನ ಪಡಿಯಕ್ ಹುಡುಗಿರು ಪುಣ್ಯ ಮಾಡಿರ್ಬೇಕಲ್ವಾ? ಕರೆಕ್ಟ್ ಮಚ್ಚಿ, ನನ್ನ ಪಡಿಯಕ್ಕ ಮಚ್ಚಿ. ಮಚ್ಚಿ ನಿನ್ನ ಆಲ್ರೆಡಿ ಪಡ್ಕೊಂಡ್ಬಿಟ್ಟಿದಾರೆ ಮಚ್ಚಿ, ನಾನು ಖಾಲಿ ಇರೋದು. ಮಾಡಪ್ಪ ನಿಮ್ಗೆ ನೋಡ್ದಲ್ಲ ಲವರ್. ಏಯ್ ಮಚ್ಚಿ, ಸಿಂಗಲ್ ಆಗಿರೋರ್ಗೆ ಈ ತರ ಎಲ್ಲ ಹೇಳ್ಬಿಟ್ಟು ಬೇಜಾರು ಮಾಡ್ಬಾರ್ದು ಮಚ್ಚಿ. ಗೊತ್ತಪ್ಪ, ಸ್ಟೋರೀಸ್ ನೋಡ್ತಾ ಇರ್ತೀನಿ ಡೈಲಿ. ಸ್ಟೋರಿ ಆಕೆ ತುಂಬಾ ದಿನಗಳಾಗೋಯ್ತು ಮಚ್ಚಿ. ಅಭಿಮಾನಿಗಳು ಕೇಳ್ತಾ ಇದ್ರು ಯಾವಾಗ ಬರ್ತೀರಾ ಸ್ಟೋರಿ ಅಂತ. ಬಿಡು ಹಂಗ ಹಂಗ ಓಕೆ ಮಚ್ಚಿ. ಏನ್ ಮಚ್ಚಿ, ಮದ್ವೆ ಆದ್ಮೇಲೆ ಫ್ರೆಂಡ್ಸ್ ಜೊತೆ ಸಿಗ್ತಾ ಇಲ್ಲ, ಅಷ್ಟೊಂದು ಬಿಸಿನಾ? ನಿಮ್ದ ನೀರ್ ಕುಡಿಯಕ್ ಬಿಡೋ ಮಚ್ಚ, ನೀರ್ ಕುಡಿತೀನಿ. ಅದಕ್ಕೂ ಟೈಮ್ ಸಿಗ್ತಾ ಇಲ್ವೇನೋ ಮಚ್ಚಿ? ನನ್ನ ಕಾನ್ಸೆಪ್ಟ್ ಬಂದ್ಬಿಟ್ಟು ಏನಂದ್ರೆ, ಇವಾಗ ಎಲ್ಲರ ಲೈಫಲ್ಲೂ ಟ್ವಿಸ್ಟ್ ಇರುತ್ತೆ ಗೊತ್ತಾ? ಆ ಟ್ವಿಸ್ಟು ನಿನ್ನ ಲೈಫಲ್ಲಿ ಯಾವುದೇ ಥರ ಕೊಟ್ಟಿದೆ ಅಂತ ತಿಳ್ಕೊಳಕ್ಕೆ ನಮ್ಮ ಆ್ಯಕ್ಚುಲಿ ಇದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ನನ್ನ ಆಡಿಯನ್ಸು ಕೇಳಕ್ಕೆ ಕಾಯ್ತಿದ್ದಾರೆ ಲೈಫಲ್ಲಿ ಹೆಂಗೆ ಚೇಂಜ್ ಆಗುತ್ತೆ ಸ್ಟೈಲ್ ಅಂತ. ನನಗೆ ಗೊತ್ತಿರಂಗೆ ನೀನು ಮನೇಲಿ ಫುಲ್ ರಾಜನ್ ಥರ ಇದ್ದೆ, ಹೇಳಿದ ಮಾತು ಕೇಳ್ತಾ ಇರಲಿಲ್ಲ.
ಅಮೌಂಟು ಸ್ಯಾಲ್ರಿ ಹೆಂಗೆ ಖರ್ಚು ಮಾಡ್ತಾ ಇದ್ದೆ ಅಂತ ನಂಗೆ ಗೊತ್ತು. ಮನೆ ಕೊಡ್ತಿದ್ದೆ 5,000 10,000. ಇವಾಗ ನನಗೆ ಗೊತ್ತಿರಂಗೆ ಬೇಜಾರಾಗುತ್ತೆ. ಬಟ್ ನೀನು ಆಚೆ ಇದೆಯಾ ಅಂತ ಒಬ್ಬನೇ ಇದನ್ನೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಆಗ್ತದೆ. ಅದನ್ನು ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳ್ತೀಯ ಮಚ್ಚಿ? ಏನಿಲ್ಲ ಮಚ್ಚಿ, ಹೊಂದ್ಕೊಂಡು ಹೋಗೋ ಹುಡುಗಿ ಇದ್ರೆ ಹಾಂ, ಲೈಫು ಜಾಲಿ, ಎಲ್ಲ ರೋಡಿಗೆ ಬರೋದಂತ ಪಕ್ಕ. ಹಂಗಂತ್ಯಾ? ನಮ್ಮನ್ನ ಅರ್ಥ ಮಾಡ್ಕೊಂಡು ಹುಡುಗಿದ್ರೆ ಒಳ್ಳೇದು. ನಿಮ್ಮ ಅರ್ಥ ಮಾಡ್ಕೊಳೋ ಹುಡುಗಿ ಸಿಕ್ಕಿರೋದಕ್ಕೋಸ್ಕರ ನೀನು ಆರಿಸ್ ತೊಗೊಂಡು ಹೆಂಗಿದ್ದೋ ಹೆಂಗೆ ಚೇಂಜ್ ಆಗಿದೆಯಾ? ಒಂದು ಹುಡುಗಿ ಒಂದೇ ಎಲ್ಲ ಚೇಂಜ್ ಆಗುತ್ತೆ, ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ. ಹಾಂ, ಅದನ್ನ ಆ ಹುಡುಗಿ ಡಿಸೈಡ್ ಮಾಡ್ತಾಳೆ, ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ, ನಮ್ಮ ಕೈಲಿಲ್ಲ. ಹಾಂ, ಕರೆಕ್ಟ್ ಮಚ್ಚಿ. ಅದೇ ನೀನು ಲೈಫ್ ಟರ್ನ್ ಹೆಂಗೆ ಚೇಂಜ್ ಆಯಿತು? ಯಾವ ಥರ ಟ್ವಿಸ್ಟ್ ಇತ್ತು? ಏನೇನು ರಿಸ್ಕ್ ಇತ್ತು? ಅರ್ಧ ಊರ್ ಬಗ್ಗೆ ನೋಡ್ಕೊಂಡು ಡಿಸೈಡ್ ಆಗ್ಬಿಟ್ಟಿದ್ಯಾ ಮಚ್ಚಿ? ನನ್ನ ಆಡಿಯನ್ಸ್ ಕಾಯ್ತಾ ಇದ್ದಾರೆ ಮಚ್ಚಿ, ತುಂಬ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಮಚ್ಚಿ. ಇಂಥ ಪ್ರೀತಿ ಪ್ರೇಮ ಅನ್ನೋದು ಹೆಂಗೆ ಅಂತ ತುಂಬ ಜನ ಸಿಂಗಲ್ಸೇ ನೋಡ್ಬೋದು ನನ್ನ ವೀಡಿಯೋಸ್ ಎಲ್ಲ. ನೋಡೋಣ. ಆ್ಯಕ್ಚುಲಿ ಫ್ಯಾಮಿಲಿ ಮೆಂಬರ್ಸೇ ಏನಂದ್ರೆ ಜಾಸ್ತಿ ಇರೋದು ಆಡಿಯನ್ಸು. ದೇವಸ್ಥಾನದಲ್ಲಿ ಪರಿಚಯ ಆಗಿರೋದ್ರಿಂದ ಆಡಿಯನ್ಸ್ ಎಲ್ಲ ಆಲ್ಮೋಸ್ಟ್ ಅಲ್ಲಿಂದನೇ ಇರ್ತಾರೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕ್ಲೂ ಕೊಟ್ಟು ನೀಟಾಗಿ ಹೇಳಿದ್ರೆ ಚೆನ್ನಾಗಿರುತ್ತೆ ಮಚ್ಚಿ. ಏನ್ ಮದುವೆ ಮುಂಚೆ ಹೆಂಗಿರ್ತೀವೋ ಹೆಂಗಿತ್ತಂತಾನ? ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ಎಲ್ಲರ ಲೈಫಲ್ಲೂ ಒಂಥರ ಟ್ವಿಸ್ಟ್ ಬಂದು ಚೇಂಜ್ ಆಗಿ ಲೈಫೇ ಬೇಡ ಅಂತ ಇರ್ತಾರೆ ಜನ. ಆ ಥರ ರಿಸ್ಕ್ ಯಾವಾಗ ಬಂತು ನಿನಗೆ? ಯಾವಾಗಿಂದ ನಿನಗೆ ಓಕೆ ಈ ಲೈಫ್ ಚೆನ್ನಾಗಿದೆ ಮತ್ತು ಈ ಥರ ಇರಬೇಕು ಅಂತ ಅನಿಸಿದ್ದೆ ಅವಾಗ? ಆ ಥರ ಟ್ವಿಸ್ಟ್ ಲೈಫಲ್ಲಿ ಬಂದಿರುತ್ತಲ್ವ, ಅದನ್ನು ಶೇರ್ ಮಾಡಬೇಕಂದ್ರೆ ಜನಗಳಿಗೆ ಯಾವ ಥರ ಶೇರ್ ಮಾಡ್ತೀಯಾ ಅಂತ? ಏನಿಲ್ಲ ಮಚ್ಚಿ, ಯಾವಾಗ ಬೇಜಾರತ್ತಂದ್ರೆ ಹಾಂ ಮಚ್ಚಿ, ಇನ್ನೇನು ನಮ್ಮ ಫ್ರೆಂಡ್ಸ್ ನನ್ನ ಕೈ ಇರ್ದೆ ಎಲ್ಲ ಚೆನ್ನಾಗಿ ಮದುವೆ ಮಾಡ್ಕೊಟ್ರು, ಇಲ್ಲ ಅಂತ ಹೇಳಲ್ಲ. ಬಟ್ ಯಾರು ನಾವು ಜಾಸ್ತಿ ನಂಬಿದ್ವಿ ಅಂದ್ರೆ ಕೆಲವು ಜನ ಫ್ರೆಂಡ್ಸ್ ಅಷ್ಟೇ ನಮ್ಗೆ ಕೈ ಇರ್ದಿದ್ದು. ಓಕೆ. ಇನ್ನ ಕೆಲವು ಜನ ಫೋನೇ ಎತ್ತಿಲ್ಲ. ಆ ಟೈಮಲ್ಲಿ ನನ್ಗೆ ಕಷ್ಟ ಹೆಚ್ಚಾಗಿ ಈ ನಂಬಿಕೆ ದ್ರೋಹ ಅಂತ ಗೊತ್ತಾ? ಅದೇ ಆಗಿದ್ ನನ್ನ ಲೈಫಲ್ಲಿ. ಆ ಟೈಮ್ ಅದೇ ಕಷ್ಟ ಅಂತ ಆಗ್ಬಿಟ್ಟು ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ ಅಂತ ಹೇಳಕ್ ಚಂದ, ಒಟ್ಟು ದುಡ್ಡೇ ಮುಖ್ಯ. ಅಂದ್ರೆ ಈ ಪ್ರಪಂಚದ ದುಡ್ಡಿಲ್ದೆ ಏನೂ ಆಗಲ್ಲ ಅಂತೀಯ? ಹ್ಞೂ ಮಚ್ಚ, ಸುಮ್ಮನೆ ಆಗ್ಲಿಲ್ಲ ಇವತ್ತಿನ ಕಾಲದಲ್ಲಿ. ದುಡ್ಡಿದ್ರೆ ದುನಿಯಾ. ಕರೆಕ್ಟ್. ದುಡ್ಡಿಲ್ಲ ಅಂದಾಗ ದುಡ್ಡು ಒಂದಿತ್ತಂದ್ರೆ ಯಾವ್ದು ಲೈಫ್ ಕಷ್ಟ ಅನ್ಸಲ್ಲ. ಎಲ್ಲರಿಗೂ ಅದು ಒಂದೇ, ನೀವು ಮಾಡ್ತೀರಾ ಬಿಡ್ತೀರಾ ಸೆಕೆಂಡ್ರಿ. ಲವ್ ಮಾಡಿ ಮದುವೆ ಆಗಂತ ರಿಸ್ಕ್ ತಗೊಂತೀರಾ ಅಂದ್ರೆ ಕೈಯಲ್ಲಿ ದುಡ್ಡಿದೆ ಮಾತ್ರ ಧೈರ್ಯ ಮಾಡಿ, ಇಲ್ಲಾಂದ್ರೆ ಬೀದಿ ಬಂದ್ಬಿಡ್ತೀರಾ. ಅದ್ರಲ್ಲೂ ಹೊಂದ್ಕೊಂಡು ಹೋಗೋ ಹುಡುಗಿ ಇಲ್ಲ ಅಂದ್ರೆ ಲೈಫೇ ಬರ್ಬಾರ್ದು. ಇದಿಷ್ಟೇ ಲೈಫ್. ಏನಿರ್ಲಿ ಇಲ್ದಂಗಿರ್ಲಿ, ನಾವ್ ಇಷ್ಟಪಡೋ ಹುಡುಗಿ ನಮ್ನ ಅಡ್ಜಸ್ಟ್ ಮಾಡ್ಕೊಂಡಿ 5 ರೂಪಾಯಿ ಇದ್ರು ಅಡ್ಜಸ್ಟ್ ಮಾಡ್ಕೋಬೇಕು, 50,000 ಅಡ್ಜಸ್ಟ್ ಮಾಡ್ಕೋಬೇಕು. ಅಂತ ಹುಡುಗಿ ಸಿಕ್ಕಿದ್ರೆ ಬಾಳು ಬಂಗಾರ, ಇಲ್ಲ ಬಾಳು ಬಾಯಿ ಪಡ್ಕೋಬೇಕು. ಈ ತರನೇ ಹೇಳ್ಬೋದಾ? ಇನ್ನೇನ್ ಹೇಳೋದು, ಇವತ್ತಿನ ಕಾಲದಲ್ಲಿ ಗೋಲ್ಗುಪ್ಪ ರೋಡಲ್ಲಿ ತಿಂದ್ರೆ ಆಗಲ್ಲ ಅವ್ರಿಗೆ, ಹೋಟ್ಲಲ್ಲಿ ತಿಂದ್ರೇನೆ ಗಂಟ್ಲಿಗೆ ಎಳೆಯೋದು. ಅಯ್ಯೋ, ಇಂಥ ರಿಚೆಸ್ಟ್ ಟೈಮಲ್ಲಿ ಲವ್ ಗಿವ್ ಅನ್ನೋದಕ್ಕೆ ಟೈಮ್ ಕೊಡೋದಕ್ಕೆ ಟೈಮೇ ಸಿಗದಿರೋ ಓಡಾಡ್ತಾ ಇದೀನಿ ಮಚ್ಚಿ. ಅದಕ್ಕೆ ಮೊದ್ಲೇ ವೆಜಿಟೇರಿಯನ್ ನೀನು. ಮಚ್ಚಿ ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾರೆ ಅಷ್ಟೇ. ಓ, ಈ ತರ ಎಲ್ಲ ಭಯ ಬೀಳ್ಸಿದ್ರೆ ಹೆಂಗ್ ಮಚ್ಚಿ? ವೆಜಿಟೇರಿಯನ್ ಸಿಗೋದೇ ಇಲ್ಲ ಅಂತ್ಯ? ಸಿಗ್ತಾರೆ, ನಿನ್ನ ನಾನ್ ವೆಜ್ ಮಾಡ್ಕೊಂಡ್ಬಿಡ್ತಾರೆ, ಹುಷಾರು. ಹಂಗ? ಓಕೆ. ಬಲಿಕ ಬಕ್ರ ಆಗೋದು ಬೇಡ ಮಚ್ಚೋತಿನ ಕಾಲದಲ್ಲಿ. ಕರೆಕ್ಟ್ ಮಚ್ಚಿ. ಮತ್ತು ಏನಾದರೂ ಒಂದು ಲೈಫಲ್ಲಿ ಏನಾದ್ರು ಒಂದು ಚೇಂಜಸ್ ಬೇಕು, ಏನಾದ್ರು ಒಂದು ಹೇಳು ಮಚ್ಚಿ ನಮ್ಮ ಆಡಿಯನ್ಸ್ಗೆ. ಏನ್ ಹೇಳೋದು? ಈ ತರ ಹೇಳ್ಬಿಟ್ರೆ ನಾನೇನು ಜಟಕ ಬಂದು ನಡೆಸ್ತಾ ಇದ್ದೀನ ಎಲ್ಲ ತಿಳ್ಕೊಂಡಿರ. ಹಂಗಲ್ಲ ಮಚ್ಚಿ, ಅಂದರೆ ಕಷ್ಟ ಅಂತ ಇವಾಗ ನೀನು ಹೇಳಿದ್ ಕರೆಕ್ಟು. ಹ್ಯಾಪಿನೆಸ್ ಅಂದರೆ ನಾವು ಇಷ್ಟಪಟ್ಟರು ಒಂದ್ ಜೊತೆ ಇರೋದು ಹ್ಯಾಪಿನೆಸ್ ಮಚ್ಚ ಅಷ್ಟೇ. ಎಲ್ಲ ಹೇಳ್ಬೋದು ಲೈಫ್ ಹಂಗಾಗುತ್ತೆ ಹಿಂಗಾಗುದಂತ. ಮಾರಲ್ ಆಫ್ ದ ಸ್ಟೋರಿ ಲಾಸ್ಟ್ ಅಲ್ಲಿ ತಿರುಗ್ಬಿಟ್ಟು ನೋಡಿದಾಗ ನಾವ್ ಇಷ್ಟಪಟ್ಟವ್ರು ಬೇರೆ ಕೈ ಇಟ್ಕೊಂಡು ಹೋಗ್ತಾ ಇದ್ರೆ ಅದ್ರಷ್ಟು ಬೇಜಾರಾಗಂತ ಅಂತ ಅತಲು ದೃಷ್ಟ ಅಂತ ಹೇಳ್ತಾರೆ ಗೊತ್ತಾ, ಅದು ನಾವ್ ಆಗ್ತೀವಿ. ಹ್ಯಾಪಿನೆಸ್ ಅಂದ್ರೆ ನಾವ್ ಇಷ್ಟಪಟ್ಟವ್ರನ್ನ ಕೊನೆ ತನಕ ಚೆನ್ನಾಗಿ ನೋಡ್ಕೊಳ್ಳೋದೇ ನಮ್ಮ ಹ್ಯಾಪಿನೆಸ್ ಅಷ್ಟೇ ನನ್ ಲೆಕ್ಕದಲ್ಲಿ. ನಾನು ಹೇಳ್ತೀನಲ್ಲ, ಒಬ್ಬರು ಹೇಳ್ತಾರಲ್ಲ, ಅನ್ಕೊಂಡಂಗ್ ಜೀವನ ಅಲ್ಲ, ಒಪ್ಕೊಂಡು ಹೋದ್ರೇನೆ ಜೀವನ. ಕರೆಕ್ಟ್. ಏನ್ ಸಿಕ್ಕಿಲ್ವಾ? ಬಿರಿಯಾನಿ ಸಿಕ್ಕಿಲ್ವಾ? ಖುಷಿ. ಓಕೆ, ಅದು ಸಿಕ್ಕಿಲ್ವಾ? ಚಿತ್ರಾನ್ನ, ಪುಳಿಯೋಗರೆ. ಒಟ್ ನಮ್ಗೆ ಏನ್ ಇಷ್ಟಪಟ್ಟು ಸಿಕ್ಕಿಲ್ವೋ, ಸಿಕ್ಕಿದ್ನ ಇಷ್ಟಪಡ್ಬೇಕು ಲೈಫ್ ಅಲ್ಲಿ. ಇದು ನನ್ನ ಲೈಫ್ ಆಯ್ತು ಅಂತ ಹೇಳ್ತಿಲ್ಲ, ನಾನು ಇಷ್ಟಪಟ್ಟು ನಂಗೆ ಸಿಕ್ತು. ಇನ್ ಕೇಸ್ ಬೇರೆ ಲೈಫ್ ಅಲ್ಲಿ ಒಂದ್ ಹುಡುಗಿನ ಇಷ್ಟಪಟ್ಟು ಸಿಕ್ಕಿಲ್ಲ, ನಮ್ ಲೈಫ್ ಮುಗೀತು.
ಓಕೆ ಟ್ರೂ ಲವ್ ಎಲ್ಲ ಅರ್ಥ ಆಗುತ್ತೆ, ಬಟ್ ಎಲ್ಲ ಹೆಚ್ಚಾಗಿ ಅಪ್ಪ ಅಮ್ಮ ಮುಖ್ಯ. ಕರೆಕ್ಟ್ ಮಚ್ಚಿ. ಅಷ್ಟಾಗಿಲ್ವಾ ನಿಮ್ ಕೈಲಿ ಧೈರ್ಯ ಇತ್ತಾ? ಹೋಗಿ ಇಷ್ಟಪಟ್ಟು ಮದ್ವೆ ಆಗಿ ಬಾಳ್ ತೋರ್ಸಿ. ಅದನ್ನ ಬಿಟ್ಟು ಸಾಯೋದು, ಅಪ್ಪ ಅಮ್ಮ ತಂಗ ಕೊನೆ ತಂಗ ನೋವು ಕೊಡೋದು ಬೇಡ. ಒಂದ್ ಜಾಸ್ತಿ ಇರ್ತೀರಾ ಇದ್ಬಿಡ್ರಿ, ಅವರು ಅಟ್ಲೀಸ್ಟ್ ಬದುಕಿದ ನನ್ನ ಮಗನ್ ಖುಷಿ ಪಡ್ತಾರೆ ದೂರದಿಂದ ನೋಡಿ. ಅಷ್ಟೇ ಮಚ್ಚ. ನನಗೆ ಲೆಕ್ಕಾಚಾರದಲ್ಲಿ ಹ್ಯಾಪಿನೆಸ್ ಅಂದ್ರೆ ನಾವ್ ಇಷ್ಟಪಟ್ಟವ್ರು ನಮ್ಗೆ ಇಷ್ಟ ಬಂದಾಗ ನಮ್ ಲೈಫ್ ನ ಇಟ್ಕೊಳ್ಳೋದೇ ಹ್ಯಾಪಿನೆಸ್ ಮಚ್ಚ. ಅವ್ರಿಗೋಸ್ಕರ ಬದುಕೋದಲ್ಲ ಹ್ಯಾಪಿನೆಸ್, ನಮಗೋಸ್ಕರ ನಾವ್ ಬದುಕೋದೇ ಹ್ಯಾಪಿನೆಸ್. ಓಕೆ ಮಚ್ಚಿ, ಈ ವಿಡಿಯೋದ ಮುಖಾಂತರ ನೀನು ಯಾರಿಗಾದ್ರೂ ಏನಾದ್ರು ಹೇಳಕ್ ಇಷ್ಟಪಡ್ತೀಯ ಮಚ್ಚಿ? ನಾನು ಇಲ್ಲ ಮಚ್ಚಿ, ಅವಾಗೇನೋ ಅನ್ಸಿದ್ದೆ ಆ ಸ್ಪಾಟ್ ಅಲ್ಲಿ ಹೇಳಿರ್ತೀನಿ, ಇಷ್ಟು ದೂರ ಕ್ಯಾರಿ ಮಾಡಲ್ಲ. ಓಕೆ ಮಚ್ಚಿ, ಅದು ಬೇಡ. ಓಕೆ, ಯಾರಿಗಾರು ಸಾರಿ ಥ್ಯಾಂಕ್ಸ್ ಅಂತ ಹೇಳೋದಾದ್ರೆ? ಸಾರಿ ಬಂದ್ಬಿಟ್ಟು ಇಲ್ಲ ಮಚ್ಚಿ, ಆ ತರ ನಮ್ಮ ಫ್ರೆಂಡ್ಸಿಗೂ ಹೇಳೋ ತರ ಏನಿಲ್ಲ. ಥ್ಯಾಂಕ್ಸ್ ಬಂದ್ಬಿಟ್ಟು ನನ್ನ ಕಷ್ಟ ಕಾಲಕ್ಕೆ ಯಾರು ಹೆಲ್ಪ್ ಮಾಡಿದ್ರು ನಾವ್ ಫ್ರೆಂಡ್ಸು, ನನ್ನ ಫ್ಯಾಮಿಲಿ ಅಂತ ಯಾರು ಹೇಳಕ್ಕಾಗಲ್ಲ, ನಾವ್ ಫ್ರೆಂಡ್ಸು ಕಷ್ಟ ಕಾಲಕ್ಕೆ ಯಾರು ಹೆಲ್ಪ್ ಮಾಡಿದ್ರು ಅವ್ರಿಗೆಲ್ಲ ಹೃದಯ ತುಂಬಕ ಏನಂತಲ್ಲ ಮಚ್ಚ, ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಮಚ್ಚಿ. ಮಚ್ಚ ಹೆಲ್ಪ್ ಮಾಡಿದ್ರು ಹೇಳಿದ್ದು ಲೋಪ ನಿನಗಲ್ಲ. ಈ ಮಚ್ಚಿ ನಾವು ಕಷ್ಟದಲ್ಲಿದ್ವಿ ಮಚ್ಚಿ, ಡೈರೆಕ್ಟಾಗಿ ಬೈತಾ ಇದೀಯಲ್ಲೋ, ವಿಡಿಯೋದಲ್ಲೂ ಬೈತೀಯಲ್ಲೋ. ಓ ನೀನ್ ನೋಡ್ದಾಗ ನೀನು ಒಳ್ಳೆ ಅಂತ ಅನ್ಸ್ಕೋಬೇಕು, ನನಗೆ ಅದೆಲ್ಲ ಇಲ್ಲ, ಕಷ್ಟ ಹೆಲ್ಪ್ ಆದ್ರೆ ಅಷ್ಟೇ ಅಂತ ಹೇಳಿದೀನಿ. ಸರಿ ಮಚ್ಚಿ, ಓಕೆ. ನಿನ್ನ ಕಷ್ಟದಲ್ಲಿ ಹೆಲ್ಪ್ ಆದ ಫ್ರೆಂಡ್ಸ್ಗೆಲ್ಲ ನನ್ನ ವಿಡಿಯೋ ಮುಖಾಂತರ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನನ್ನ ಫ್ರೆಂಡ್ಗೆ ಹೆಲ್ಪ್ ಮಾಡಿದವ್ರಿಗೆ ಎಲ್ಲ ಇದೇ ಥರ ಫ್ರೆಂಡ್ ಸರ್ಕಲಲ್ಲಿ ಸಡನ್ನಾಗಿ ಚಿಕ್ಕದಾಗಾದರೂ ಹೆಲ್ಪ್ ಆಗೋವಂಥ ಫ್ರೆಂಡ್ಸ್ಗೆ ತುಂಬ ಹೃದಯದಿಂದ ಥ್ಯಾಂಕ್ ಯು. ಓಕೆ ಓಕೆ ಮೋಸ್ಟ್ ವೆಲ್ಕಮ್. ಮತ್ತು ಇವಾಗ ಮತ್ತೇನು ಹೇಳಬೇಕು ಮಾಡ್ಕೋ. ಮಚ್ಚಿ, ಇವಾಗ ವಿಡಿಯೋ ಕಂಟೆಂಟ್ ನಂದೇ ಆಗಿರೋದ್ರಿಂದ ನಾನೇನು ಜ್ಞಾಪನ ಮಾಡ್ಕೋಬೇಕು. ಮಚ್ಚಿ, ನಿಮ್ಮ ಮಿಸ್ಸಸ್ ಅವ್ರ ಕೈಲಿ ಕೊಡು, ನಮ್ಮ ಸಿಸ್ಟರ್ ಕೈಲಿ. ಹಲೋ ಸಿಸ್ಟರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಣ್ಣ, ನೀವು? ಚೆನ್ನಾಗಿದ್ದೀವಮ್ಮ. ಆಮೇಲೆ ಮದುವೆ ಆದಮೇಲೆ ಹೇಗಿದೆ ನಿಮ್ಮ ಲೈಫ್? ಚೆನ್ನಾಗಿದೆ. ನಿಮ್ಮ ಅರ್ಥ ಮಾಡ್ಕೊಳೋ ಗಂಡನ ಮಾತಾಡಿಸ್ದೆ ನನ್ನ ಫ್ರೆಂಡ್ನ, ತುಂಬ ಚೆನ್ನಾಗಿ ನೋಡ್ಕೊತಾನೆ. ನಿಮಗೆ ನಿಮ್ಮ ಲೈಫಲ್ಲಿ ಅವನು ಬಂದಮೇಲೆ ಹೇಗಿದ್ದೀರಾ? ಅವಳು ಪಾದ ತೊಳಿತಾಯಿಲ್ಲ ಮಚ್ಚಿ, ನಾನು ತೊಳಿತಾ ಇಲ್ಲ, ಅವಳು ತೊಳಿತಾಳೆ. ಅಂದ್ರೆ ಇವಾಗಿನ ಸಿಚುವೇಶನ್ ಅಲ್ಲಿ ಕೇಳಿದ ತಪ್ಪಾಯ್ತಾ? ಕೇಳಿ ತಪ್ಪಿಲ್ಲ, ತೊಳಿತದಾಳೆ, ಮಾತಾಡ್ತಾ ಹಂಗ. ಅಮ್ಮ, ನಿಮ್ಮ ಲೈಫ್ ಇವಾಗ ಹೇಗಿದೆ ಅಮ್ಮ? ಮದುವೆ ಆಗಿದ್ದೀರಾ, ಆ್ಯಕ್ಚುಲಿ ನಿಮ್ಮದು ಲವ್ ಮ್ಯಾರೇಜ್ ಅಂತ ಗೊತ್ತಾಯಿತು. ಅಪ್ಪ ಅಮ್ಮನ ಬಿಟ್ಟು ಬಂದಿದ್ದಿರ್ತೀರ, ಬಟ್ ಬೇಜಾರು ಇಷ್ಟ. ಬಟ್ ನೀವು ಇಷ್ಟಪಟ್ಟವ್ರ ಜೊತೆ ಇದ್ದೀರಾ. ನಿಮ್ಮ ಲೈಫಲ್ಲಿ ಇವಾಗ ನೀವು ಹೇಗಿದ್ದೀರಾ? ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ನಮ್ಮ ಆಡಿಯನ್ಸ್ಗೆ ಏನಾರು ಹೇಳಂಗಿದ್ರೆ ಏನು ಹೇಳ್ತೀರಮ್ಮ? ಇಷ್ಟಪಟ್ಟವ್ರು ಯಾವತ್ತೂ ಬಿಟ್ಕೊಡ್ಬೇಡಿ ಓಕೆ ಅಂತ ಹೇಳ್ತೀನಿ. ಮತ್ತೆ ನಂಬ್ಕೊಂಡ್ ಬಂದಿರೋ ಹುಡ್ಗಿನ ಯಾವತ್ತೂ ಕೈ ಬಿಡ್ಬೇಡಿ. ಓಕೆ. ನಿಮ್ಮನೆ ಸರ್ವಸ್ವ ಅನ್ಕೊಂಡ್ ನಂಬ್ಕೊಂಡ್ ಬಂದಿರುತ್ತೆ ಹುಡ್ಗಿ. ಓಕೆ. ಅವ್ರ ಮನೆ ಪರಿಸ್ಥಿತಿ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ, ನಿಮ್ಮನ್ನ ನಂಬಿದಾರೆ ಅಂದ್ರೆ ಯಾವತ್ತೂ ಕೈ ಬಿಡ್ಬೇಡಿ, ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ಹುಡುಗನ್ ಜೊತೆ ಮಾತ್ರ ನಾನು ಮಸ್ತಾಗಿದ್ದೀನಿ. ಓಕೆ. ನನ್ ಖುಷಿ ಅಂತ ಕಂಡಿದ್ದೆ ಅವನ ಜೊತೆ ಇದ್ದಾಗ. ಓಕೆ. ಯಾರು ಅಷ್ಟೇ ಇವಾಗಿನ ಕಾಲದಲ್ಲಿ ಮದ್ವೆ ಆಗಿದ ತಕ್ಷಣ ಕೆಲ್ಸಕ್ ಹೋಗು, ಮತ್ತೆ ನಿಂಗೆ ಆಲ್ರೆಡಿ ಮದ್ವೆ ಆಯ್ತು, ಮನೇಲಿ ಮಾಡ್ಕೊಂಡಿರೋ ಅಷ್ಟೇ ಹೇಳ್ತಾರೆ. ಬಟ್ ನಮ್ ಹುಡ್ಗ ಚಿನ್ನದಂತನು, ಯಾಕಂದ್ರೆ ನಾನು ಮದ್ವೆ ಆಗ್ಬೇಕಾದ್ರೆ ಕಾಲೇಜ್ ಲೀವ್ ಇರ್ಬೇಕಾದ್ರೆ ಮದ್ವೆ ಆಗಿದ್ದು, ಲವ್ ಮ್ಯಾರೇಜು. ಬಟ್ ನನ್ನ ಎಜುಕೇಶನ್ ಸ್ಟಾಪ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ನನ್ನ ಮನೇಲಿ ಕೂರ್ಸಿ ನನ್ನ ನೋಡ್ಕೊಂಡು, ನನ್ನ ಎಜುಕೇಶನ್ ಕೂಡ ಅವನೇ ನೋಡ್ಕೊಂಡು ನಾನು ಓದಿಸ್ತಿದ್ದಾನೆ. ಇಷ್ಟೊಂದು ಒಳ್ಳೆ ಕೆಲಸ ನಮ್ಮ ಅಚ್ಚ ಮಾಡಿದ್ದಾನೆ ಅನ್ನೋದೇ ನನಗೆ ಖುಷಿ. ಇಂಥ ಒಳ್ಳೆ ಗಂಡ ಯಾರಿಗೂ ಸಿಗಲ್ಲ, ಸಿಕ್ತವ್ರು ಪುಣ್ಯವಂತರು. ಅದನ್ನ ನೀವು ಅದೃಷ್ಟ ಮಾಡಿದ್ದೀರಾ ಬಿಡಿ. ಸೀರಿಯಸ್ಲಿ ನಾನು ಲಕ್ಕಿ ಅಂತ ಹೇಳ್ಕೊಳಕ್ ನಂಗೆ ತುಂಬಾ ಖುಷಿ ಪಡ್ತೀನಿ. ನನ್ ಗಂಡ ನೀನ್ ನನ್ ಭಾರ ಯಾಕೆ ಮದ್ವೆ ಅಂತ ಒಂದಿನಾನು ಒಂದಿಲ್ಲ, ನೀನ್ ಓದ್ಬೇಕಾ ಓದು, ನೀನ್ ನಾನ್ ನೋಡ್ಕೊಂತೀನಿ, ಯಾವ ಪರಿಸ್ಥಿತಿಯಲ್ಲೂ ನೀನ್ ಕೈ ಬಿಡಲ್ಲ ಅಂತ ಧೈರ್ಯ ತುಂಬಿದ. ಆ್ಯಕ್ಚುಲಿ ಅವನು ಹೆಂಗಿದ್ದವನೇ ಅಲ್ಲ, ಮನೆಗೆ 5,000 6,000 ಕೊಟ್ಟು ಹುಡ್ದಿದ್ದೆಲ್ಲ ಕಾಸನ್ನ ಉಡಾಯಿಸೋನು. ಇವಾಗ ನೋಡ್ರಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಫುಲ್ ತೊಗೊಂಡು ಮನೆ ರೆಂಟ್ ಕಟ್ಕೊಂಡು, ಆ್ಯಕ್ಚುಲಿ ಅವ್ನು ನನಗೆ ಗೊತ್ತಾದಂಗೆ ಅವನು ಕೆಲಸ ಕೂಡ ಹೋಯ್ತು ಅಂತ ಗೊತ್ತಾಯಿತು. ಅದು ಹೋದ್ರೂ ಕೂಡ ರಿಸ್ಕ್ ತೊಗೊಂಡು ಮತ್ತೆ ಬೇರೆ ಕೆಲಸ ಹುಡುಕಿ 1 ತಿಂಗಳೆಲ್ಲ ಅಲ್ದಾಡೋ ಅಂಥ ಹುಡುಗ
ಇವಾಗ ಸಡನ್ನಾಗಿ ಕೆಲಸ ಹುಡುಕಿ ಮತ್ತೆ ಮನೆ ಎಲ್ಲ ಮೇಂಟೈನ್ ಮಾಡ್ಕೊಂಡು ನಿಮ್ಮ ಕಾಲೇಜ್ ಬೇರೆ ಓದಿಸ್ತಿದ್ದಾನೆ ಈ ಹೌದು ನಮ್ ಮದ್ವೆಗ್ ಮುಂಚೆ ಅವರು ದಿಲ್ದಾರಾಗೆಲ್ಲ ಇದ್ರು. ಹಾಂ ಕರೆಕ್ಟು. ಆರಾಮಾಗಿ ಏನು ದುಡ್ಡಿನ ಬೆಲೆ ಇಲ್ಲ ಅಂತಾರೆ ಗೊತ್ತಾ, ಹಾಂ ಇವ್ರು ನೋಡಿನೇ ಅಂದಿರ್ತಾರೆ ನಿಜ. ಬಟ್ ದುಡ್ಡಿನ ಬೆಲೆ ಅನ್ನೋದೇ ಗೊತ್ತಿರ್ಲಿಲ್ಲ, ಹೆಂಗ್ ಖರ್ಚು ಮಾಡ್ತಾನೆ ಅಂತ ಅವ್ನಿಗೆ ಗೊತ್ತಿಲ್ಲ. ಇವಾಗ 5,000 ಅಂತಂದ್ರೆ ಯಾವಾಗ ಖರ್ಚಾಗುತ್ತೆ ಅಂತ ಕಾಯ್ತಿದ್ದವನು. ಬಟ್ ಮದ್ವೆ ಆದ್ಮೇಲೆ ಅದು ಡೆಡ್ ಆಪೋಸಿಟ್ ಅನ್ಕೊಳ್ಳಿ. ಫುಲ್ ನಾನ್ ವೆಜ್ ಪ್ರಿಯ. ಸ್ವಲ್ಪ 2 ವರ್ಷ ಇವಾಗ ಸ್ವಲ್ಪ ಚೇತರಿಸ್ಕೊಂತಿದೀವಿ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು 0 ಇಂದ ಸ್ಟಾರ್ಟ್ ಆಗಿದ್ದೋಣ. ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡ ಅಂದ್ರೆ ಅಷ್ಟು ಎಲ್ಲಾರು ಹುಡುಗಿ ಅಡ್ಜಸ್ಟ್ ಮಾಡ್ಕೊಂತಾರೆ ಅಂತಾರೆ. ಬಟ್ ನಮ್ ಹುಡುಗ ಸೀರಿಯಸ್ಲಿ ತುಂಬಾ ಅಡ್ಜಸ್ಟ್ ಮಾಡ್ಕೊಂಡ. ಆ ಟೈಮಲ್ಲಿ ಅವನ್ಗೂ ಬೇಜಾರಾಗ್ತಂಗೆ ನನ್ಗೂ ಬೇಜಾರಾಗ್ತಂಗೆ ಆ ಸಂದರ್ಭನ ಮುಂದೂಡ್ಸ್ಕೊಂಡ್ ಹೋದ. ಸೀರಿಯಸ್ಲಿ ಯಾರಿಗೂ ಅನ್ಸಲ್ಲ ಆ ತರ ಹುಡುಗ ಈ ತರ ಚೇಂಜ್ ಆಗ್ತಾನೆ ಅಂತ. ಅದೇ ನಮಗೆ ಸರ್ಪ್ರೈಸ್ ಆಯಿತು. ಅವರು ಆ್ಯಕ್ಚುಲಿ ಅವ್ರ ಮನೆಗೆಲ್ಲ ನಾನು ಹೋಗ್ತಾ ಇದ್ದೆ. ಅವಾಗ ಅವ್ರ ಅಮ್ಮ ಹೇಳ್ತಾಯಿದ್ರು, ಫಸ್ಟ್ ಹೇಳ್ತಾ ಇದ್ದಿದ್ದೆ, ಅಪ್ಪ ಇವ್ನು ನಮ್ಮ ಮದುವೆ ಆದಮೇಲೆ ಹೆಂಗಪ್ಪ ನೋಡ್ಕೊಳೋದು, ಇವ್ರು ಹೆಂಡ್ತಿನ ಹೆಂಗೆ ಸಾಕ್ತಾನೆ ಅಂತ ಹೇಳ್ತಾ ಇದ್ದವರು. ಬಟ್ ಅವನು ಬೇರೆ ಆಗಿ ಮನೆ ರೆಂಟ್ ಸಮೇತ ನಿಮ್ಮ ಕಾಲೇಜ್ ನೋಡಿಕೊಂಡು ಹೇಗೆ ಮಾಡ್ತಾರೆ ನಮಗೂ ಕೂಡ ಶಾಕ್ ಆಗಿದೆ. ಆ್ಯಕ್ಚುಲಿ ವಿಡಿಯೋ ಅವ್ರಿಗೆ ತಲುಪುತ್ತಲೋ ಗೊತ್ತಿಲ್ಲ, ಬಟ್ ಅವ್ರ ಮಗ ಅಷ್ಟು ಮಾಡ್ತಾ ಇರೋದು ಅವ್ರಿಗೆ ಆ್ಯಕ್ಚುಲಿ ತುಂಬಾ ಖುಷಿಯಾಗಿರುತ್ತೆ. ಈ ಥರ ಸಪ್ರೇಟಾಗಿರ್ಬೋದು, ಬಟ್ ಆ ರೆಸ್ಪಾನ್ಸಿಬಿಲಿಟಿ ಎಲ್ಲ ತೊಗೊಂಡಿರೋದು ನೋಡಿದ್ರೆ ಅವ್ರ ಅಮ್ಮ ಕೂಡ ಖುಷಿ ಪಡ್ತಿರ್ತಾರೆ. 100% ಖುಷಿ ಪಟ್ಟಿದ್ದಾರೆ, ಬಂದು ಮಾತಾಡ್ಸ್ಕೊಂಡು ಹೋಗಿದ್ದಾರೆ. ಅವ್ರ ಮಗನ ಹೆಂಗಿದ್ದಾರೆ ಅಂತ ಎಲ್ಲ ನೋಡ್ಕೊಂಡು ಹೋಗಿ ಖುಷಿ ಪಟ್ಟು ಇವಾಗ ಸಮಾಧಾನವಾಗಿದ್ದಾರೆ. ಹೌದಾ? ಅಮ್ಮ ಎಲ್ಲ ಬಂದಿದ್ರಾ? ಅಮ್ಮ ಎಲ್ಲ ಬಂದಿದ್ರು. ಅಮ್ಮ ಮಾತಾಡ್ಸ್ಕೊಂಡು ಮಗ ಹೆಂಗಿರ್ತಾನೆ, ಸೊಸೆ ಹೆಂಗ್ ನೋಡ್ಕೊಂತಾಳೆ, ಅದು ಬೇರೆ ಮಗ ಕೈಯಲ್ಲಿ ಹಿಡಿಯಕ್ಕಾಗಲ್ಲ ಆ ತರ ಇದ್ದೋನು. ಕರೆಕ್ಟ್ ಅಮ್ಮ, ಕರೆಕ್ಟ್. ಇವಾಗ ಹೆಂಗಿದಾನೆ, ಸೊಸೆ ಹೆಂಗ್ ನೋಡ್ಕೊಂತಾಳೆ ಅಂತ ಡೌಟ್ ಇತ್ತು. ಬಟ್ ಅವರಿಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಬಂದ್ಮೇಲೆ ಇವಾಗ ಆರಾಮಾಗಿದ್ದಾರೆ. ಏನಾದ್ರು ಕೇಳಿದ್ರೆ ಆರಾಮಾಗಿರ್ತಾರೆ. ಮತ್ತೆ ಮಗನ್ ಚೆನ್ನಾಗ್ ನೋಡ್ಕೊಳ್ಳೋಳು ಸಿಕ್ಕಿದಾಳಲ್ಲ, ನಂಗೂ ಖುಷಿ ಆಗುತ್ತೆ. ಅಂದ್ರೆ ಇವಾಗ ಅಮ್ಮ ಎಲ್ಲ ಬಂದು ಮಾತಾಡ್ಸ್ಕೊಂಡೆಲ್ಲ ಹೋಗಿದಾರಾ? ಮಾತಾಡ್ಸ್ಕೊಂಡು ಹೋದ್ರು ಅಣ್ಣ. ಓಕೆ, ನಾನು ಮಾತಾಡ್ಸೋ ಲೋಪರ್ ಫ್ರೆಂಡ ನೀನು, ದುಷ್ಮನ್ ಈ ತರ ಎಲ್ಲ ಬೈಬಾರ್ದು ಮಚ್ಚಿ. ಒಬ್ಬ ಹೆಣ್ಣು ಬೇರೆ ಕಡೆಯಿಂದ ಬಂದಿದ್ದಾರೆ ಅಂದಾಗ ಫಸ್ಟ್ ಅವ್ರ ರೆಸ್ಪಾನ್ಸಿಬಿಲಿಟಿನೆಲ್ಲ ತಿಳ್ಕೊಬೇಕು ಮುಚ್ಚಿ. ಅವರೆಲ್ಲ ನಿನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತ ಅವ್ರನ್ನ ತಿಳ್ಕೊಂಡು, ಅವ್ರನ್ನ ನೀನು ಚೆನ್ನಾಗಿ ನೋಡ್ಕೊಂತಿದ್ದಿಲ್ಲ ತಿಳ್ಕೊಬೇಕಲ್ವಾ? ಅಯ್ಯೋ, ನನಗೆ ಗೊತ್ತಿಲ್ಲ ಚೆನ್ನಾಗಿ ನೋಡ್ಕೊಂತಿದ್ದ, ಹೇಳಿದ್ಮೇಲೆ ಗೊತ್ತಾಗಿತ್ತು. ಹೌದಾ? ಅದಕ್ಕೆ ಫುಲ್ ಕ್ಲಿಯರಿಟಿ ಕೊಡ್ತಾ ಇದ್ದೀನಿ ಇರು ಮುಚ್ಚಿ. ಕೊಡ್ಬೇಕು ಫೋನ್ ಮತ್ತೆ. ಸರಿ ಆಯ್ತು ಮುಚ್ಚಿ. ಲಾಸ್ಟ್ ಅವ್ರನ್ನ ಒಂದು ಅಮ್ಮ, ನೀವು ಇವಾಗ ಯಾರಿಗಾದ್ರೂ ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ ಅಂದರೆ ಈ ವಿಡಿಯೋ ಮುಖಾಂತರ ಯಾರಿಗಾರು ಏನಾರು ಹೇಳ್ತೀರಮ್ಮ? ನಾನು ಇಷ್ಟೊತ್ತಿಗೂ ಮಾತಾಡಿದ್ದು ವೇಸ್ಟ್ ಆಯಿತು. ಇಲ್ಲ ಅಮ್ಮ, ನೀನು ಈ ವಿಡಿಯೋ ಮುಖಾಂತರ ಯಾರಿಗಾದ್ರೂ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀಯಾ? ಸಾರಿ, ಇಲ್ಲ ಥ್ಯಾಂಕ್ ಯು ಏನಾದರೂ? ಹಲೋ, ಕೇಳಿಸ್ತಿದೆ. ಮೇಡಮ್, ಎಲ್ಲಾರ್ಗು ಹೇಳೋದು ಒಂದೇ, ಯಾವ ಹುಡುಗನ್ಗೆ ಆಗ್ಲಿ ಯಾವ ಹುಡುಗಿಗೆ ಆಗ್ಲಿ ಮೋಸ ಮಾಡಕ್ ಹೋಗ್ಬೇಡಿ ಪ್ರೀತಿಸಾದ್ಮೇಲೆ. ಯಾಕಂದ್ರೆ ಪ್ರೀತಿಸಕ್ ಮುಂಚೆ ಹೆಂಗಿರ್ತಾರೋ, ಪ್ರೀತಿದಾದ್ಮೇಲೆ ಒಂದು ಪ್ರೇಯಸಿ ಆಗ್ಲಿ ಪ್ರಿಯತಮ ಆಗ್ಲಿ ಬಿಟ್ಟೋಗಾದ್ಮೇಲೆ ಅವ್ರ ಲೈಫ್ ತುಂಬಾ ಡೆಡ್ ಆಪೋಸಿಟ್ ಆಗ್ಬಿಡತ್ತೆ. ಯಾರಿಗೂ ಮೋಸ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಮತ್ತೆ ಥ್ಯಾಂಕ್ ಯು ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಹೇಳಕ್ ಇಷ್ಟಪಡ್ತೀನಿ. ಇಷ್ಟ ಚೆನ್ನಾಗಿ ನೋಡ್ಕೊಂತಿರೋದಕ್ಕೆ. ನನ್ ಲೈಫ್ ನಿಜ ಬ್ರೈಟ್ ಆಗಕ್ ಕಾರಣನೇ ಅವನು. ಚೆನ್ನಾಗ್ ನೋಡ್ಕೊಂತಿದ್ದಾನೆ, ಯಾವತ್ತು ಯಾವ್ದೇ ಕೊರತೆ ಬರೋ ತರ ನೋಡ್ಕೊಂಡಿಲ್ಲ. ಥ್ಯಾಂಕ್ಸ್ ಅಂತ ಅವನಿಗೆ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಮ್ಮ ನನ್ನ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯ್ತು. ಆ್ಯಕ್ಚುಲಿ ನಾನು ವಿಡಿಯೋ ಎಲ್ಲ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬಿಡ್ತೀನಿ. ಇದೇ ಥರ ಯಾರಾದರೂ ಮಾತಾಡೋಂಗಿದ್ರೆ ನನ್ನ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ, ಮೋಸ್ಟ್ಲಿ ಯೂಟ್ಯೂಬಲ್ಲೆಲ್ಲ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕ್ಬೋದು, ಯೂಟ್ಯೂಬಲ್ಲೂ ಮೆಸೇಜ್ ಹಾಕ್ಬೋದು. ಆ ಕಮೆಂಟಿಗೆ ಅವ್ರ ನಂಬರ್ ಏನು ಸೆಂಡ್ ಮಾಡಿದರೆ ಮೋಸ್ಟ್ಲಿ ನಾನು ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತಾರೋ ನನಗೂ ಇವಾಗ ಐಡಿಯಾ ಇಲ್ಲ ಪ್ರಾಪರ್ಲಿ. ಮೋಸ್ಟ್ಲಿ ಇನ್ಸ್ಟಾಗ್ರಾಮಲ್ಲಿ ಏನಾದ್ರು ನನಗೆ ಮೆಸೇಜ್ ಮಾಡಿದ್ರೆ, ಕಮೆಂಟ್ ಮಾಡಿದ್ರೆ ನಾನು ಅವ್ರಿಗೆ ರಿಪ್ಲೈ ಮಾಡಿಬಿಟ್ಟು ಅವ್ರದ್ದು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮುಖಾಂತರ ನಾನು ಎಲ್ಲರಿಗೂ ಹೇಳೋದೊಂದೇ, ಪ್ರೀತಿಸಿದ ಮೇಲೆ ಮತ್ತೆ ಬೇರೆ ಆಗೋಕ್ಕೆ ಹೋಗ್ಬೇಡಿ. ಪ್ರೀತಿಸಿದವ್ರನ್ನೇ ಮದುವೆಯಾಗಿ. ಈ ಥರ ಜೋಡಿಗಳಿದ್ದಾವೆ. ಇವಾಗಿನ ಕೊಲೆ ಇದೆಲ್ಲ ನೋಡಿದಾಗ, ಇಂಥ ಜೋಡಿಗಳು ನೋಡಿದಾಗ ಒಂದು ಖುಷಿಯಾಗುತ್ತೆ. ಈ ಥರ ಲೈಫ್ ಲೀಡ್ ಮಾಡಿ. ಅವ್ರ ಅಪ್ಪ ಅಮ್ಮನ ಬಿಟ್ಟು ಬಂದರೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊತಿರೋ ಗಂಡ ಹೆಂಡ್ತಿ ಇದ್ದಾರೆ. ಅವ್ರ ಅಮ್ಮ ಬಂದು ಕೂಡ ಒಪ್ಕೊಂಡು ಮಾತಾಡ್ಸ್ಕೊಂಡು ಹೋಗಿದ್ದಾರೆ. ಇದೇ ನಮಗೆ ಖುಷಿ ಆಗ್ತದೆ ಈ ಚಾನಲ್ಗೆ. ಓಕೆ ನಮ್ಮ ಮಚ್ಚಿ ಕೈಲಿ ಕೊಡಿ.
ಹೇಳೋ ಮಚ್ಚಿ, ಹೇಳು ತಲೆ ತಿಂತೀಯ? ಏಯ್ ಮಚ್ಚಿ, ಈ ನನ್ನ ಹೊಸ ಅಧ್ಯಾಯ ನಿನ್ನಿಂದ ಮಚ್ಚಿ. ಆಗ್ಲಿ ಮಚ್ಚ, ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಅಂತಾರಲ್ಲ ಅದೇ. ಓಕೆ, ಥ್ಯಾಂಕ್ ಯು ಮಚ್ಚಿ. ಮತ್ತೆ ಸಿಗೋಣ. ಈ ಯೂಟ್ಯೂಬ್ ಚಾನಲ್ ನಮ್ಮ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಲಾಸ್ಟಾಗಿ ಏನಾದ್ರು ಒಂದು ಸಂದೇಶ ಕೊಡಂಗಿದ್ರೆ ಏನಾರು ಒಂದು ಹೇಳು ಮಚ್ಚಿ. ಸಂದೇಶ, ಆತರ ಬಿದ್ದು ಲವ್ ಮಾಡ್ಬೇಡಿ. ಲವ್ ಮಾಡಕ್ ಮುಂಚೆ 100 ಆಪ್ಷನ್, ಮದ್ವೆ ಆದ್ಮೇಲೆ ಆಪ್ಷನ್ ಇಲ್ಲ. ಯಾಕಂದ್ರೆ ನಂಬ್ಕೊಂಡ್ ಬಂದಿರ್ತಾರೆ. ಎಲ್ಲಾ ಹುಡ್ಗಂಗು ಹುಡ್ಗಿಗಿರೋದು ಒಂದೇ, ಏನಾದ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದೀರಾ. ಗೊತ್ತಿಲ್ದಿರೋದ್ರೆಲ್ಲ ಸಾರಿ ಕೇಳ್ತೀರಾ. ಅವ್ನು ಯಾವನಂತ ಗೊತ್ತಿರಲ್ಲ, ಅಂತಾರ ಹತ್ರ ಹೋಗಿ ಸಾರಿ ಕೇಳ್ತೀರಾ. ನಿಮ್ನ ಇಷ್ಟಪಟ್ಟಿರೋ ಹತ್ರ ಒಂದು ಟೈಮ್ ಸಾರಿ ಕೇಳಿ, ಇದ್ರೆ ನೀವೇನ್ ಚಿಕ್ಕವರಾಗಲ್ಲ. ಅಷ್ಟೇನೆ ಹೇಳೋದು. ಈಗ ಅನ್ನೋದು ಮದ್ವೆಗ್ ಮುಂಚೆ ಎಷ್ಟಿದೆ ಅದಕ್ಕೆ ಬ್ಯಾಟ್ರ್ ಆಗಲ್ಲ. ಮದ್ವೆ ಆದ್ಮೇಲೆ ಇಷ್ಟಪಡೋರ ಹತ್ರ ಈಗೋ ಮಾತ್ರ ಇರ್ಬಾರ್ದು. ಮತ್ ಇನ್ನೊಂದೇನಂದ್ರೆ, ಇವತ್ತು ಜಗಳ ಮಾಡಿದ್ದು ಇವತ್ತಿಗೆ ಮುಗಿಬೇಕು. ನಾಳೆಗೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ನಮ್ ಲೈಫ್ ನ ನಾವೇ ಹಾಳು ಮಾಡ್ಕೊಂಡಂಗೆ. ಇದಿಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಚ್ಚಿ ನನ್ನ ಜೊತೆ ಮಾತಾಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್. ಟೇಕ್ ಕೇರ್. ವೆಲ್ಕಮ್. ಬಾಯ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ನಾನು ಫ್ರೆಂಡ್ ಜೊತೆ ಮಾತಾಡಿದ್ದೀನಿ. ಈ ವಿಡಿಯೋನ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಈ ಥರ ವೀಡಿಯೋಸ್ ಮಾಡಿರೋದು. ಇದ್ರವರೆಗೂ ಯಾರ್ದು ಈ ಥರ ವೀಡಿಯೋಸ್ ಮಾಡಿಲ್ಲ. ನಾನು ಫಸ್ಟ್ ಆಫ್ ಆಲ್ ಕಾಣಿಸ್ಕೊತಾನೆ ಇರಲಿಲ್ಲ ಸ್ಕ್ರೀನಲ್ಲೆಲ್ಲ. ಇವಾಗ ಫಸ್ಟ್ ಟೈಮ್ ಮಾಡಿದ್ದೀನಿ. ಈ ಥರ ಲೈಫಲ್ಲಿ ಎಲ್ಲರ ಲೈಫಲ್ಲೂ ಚೇಂಜಸ್ ಆಗ್ತಾ ಇರುತ್ತೆ, ಡಿಫ್ರೆಂಟ್ಸ್ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಎಲ್ಲರ ಲೈಫಲ್ಲೂ. ಬಟ್ ಅದನ್ನು ನಿಭಾಯಿಸುವಂಥ ವೀಡಿಯೋಸು ಅಂದರೆ ಇನ್ಸ್ಪಿರೇಷನ್ ಆಗಲಿ ಅಂತ ಒಂಥರ ಲೈಟಾಗಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ನನಗೂ ಲೈಫಲ್ಲಿ ತುಂಬ ಬೇಜಾರಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ಯಾಕ್ರಿಫಿಷನ್ಗೋಸ್ಕರ, ಸಮಾಧಾನಕ್ಕೋಸ್ಕರ ಈ ಥರ ಲೈಟಾಗಿ ವೀಡಿಯೋ ಮಾಡಿಕೊಂಡು ಸ್ವಲ್ಪ ಹ್ಯಾಪಿನೆಸ್. ಓಕೆ ಫ್ರೆಂಡ್ಸ್, ಮತ್ತೆ ವೀಡಿಯೋದಲ್ಲಿ ಸಿಗೋಣ. ಬಾಯ್.